ಅಲ್ವಾ ಹುಷಾರು. ನಮ್ ಸಾಹೇಬ್ರಿಗೆ ಪೈಲ್ಸು ರೋಡು ಕಿತ್ತಾಕ್ಬಿಟ್ರ ಮೇಲ್ಗಡೆ ಟೆಂಪಲ್ ಇಂದ 10 ಗಂಟೆ ಓಪನ್. ಯಾವನವನು ಡ್ರ್ಯಾಗನು ಏನ್ ಬೆಂಕಿನ ಬಾಯಲ್ಲಿ ಬಿಡ್ತಾನ ತಿಗದಲ್ಲಿ ಬಿಡ್ತಾನ. ವೀಕ್ ಫುಲ್ ಕೆಲಸ ಮಾಡಿ ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ನಂದಿ ಹಿಲ್ಸ್ ಮತ್ತೆ ಸಾವಂದುರ್ಗ ಬೆಟ್ಟಕ್ಕೆ ಹೋಗಿ ಬೋರ್ ಆಗಿದ್ಯಾ? ಒಂದೊಳ್ಳೆ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಟಾಪ್ ವ್ಯೂ ನೋಡ್ಬೇಕಾ? ನಾನ್ ತೋರಿಸ್ತೀನಿ ಬನ್ನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಲೋಕಲ್ ಕನ್ನಡಿಗ. ಇವತ್ತು ನಾವು ನಿಮಗೆ ತೋರ್ಸಕ್ ಹೋಗ್ತಾ ಇರೋ ಜಾಗ ಬಂದು ತುಮಕೂರು ಡಿಸ್ಟಿಕ್ ಅಲ್ಲಿರೋ ದೇವರಾಯನದುರ್ಗ ಬೆಟ್ಟಕ್ಕೆ. ದಾವಸ್ ಬೆಟ್ಟದ ರೈಟ್ ತಗೊಂಡು ಉಡಿಗೆರೆಯಿಂದ ಲೆಫ್ಟ್ ತಗೊಂಡು ಒಂದು 10ರಿಂದ 15 ನಿಮಿಷ ರೈಡ್ ಮಾಡಿದ್ರೆ ನಮಗೆ ಸಿಗೋದೆ ದೇವರಾಯನದುರ್ಗ. ಹೋಗ್ತಾ ದಾರಿಲಿ ಒಂದು ಒಳ್ಳೆ ನೇಚರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ದಾರಿ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ಸಿಗುತ್ತೆ. ಹಂಗೆ ಜಯಮಂಗಳ ಉಗಮ ಸ್ಥಾನನೂ ಇದೆ. ನೈಟ್ ಮಳೆ ಬಂದಿರ್ಬೇಕು, ಹರಿತೈತೆ ನೀರೆಲ್ಲ. ಇಲ್ಲಿ ದೇವಸ್ಥಾನ ಐತೆ ನೋಡಿ, ಇಲ್ಲಿ ಇಲ್ಲ ಆಯ್ತಲ್ಲ ದೇವಸ್ಥಾನ. ಜಾಗ್ರತೆ, ಹುಷಾರು. ನಂಗೆ ಬಿದ್ದ ಆಗ್ಲೇ ಜಾರತ್ತೆ. ಜಯಮಂಗಳ ನೀರು ಕ್ರಿಸ್ಟಲ್ ವಾಟರ್ ಇರಬೇಕು. ಆಟೋದಲ್ಲಿ ಹೋಯ್ತವ್ರೆ. ಆಟೋ ಇಲ್ಲಿ ಎಂಟ್ರಿ ಐತೆ ಅಲ್ಲೆಲ್ಲ. ತುಮಕೂರು ರಿಜಿಸ್ಟ್ರೇಷನ್ ನದಿ. ಆಮೇಲೆ ನೋಡಿ ಬ್ರೋ, ಇಲ್ಲಿಂದನೇನಾ? ಇಲ್ಲಿ ಅಲ್ಲಿಗೆ ಒಳಗೆ ಹೋಯ್ತು. ಆಮೇಲೆ ಲೋಕಲ್ ಕನ್ನಡಿಗ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅರ್ಥ ಆಯ್ತು ಅನ್ಸುತ್ತೆ. ಆಯ್ತು ಅಲ್ವಾ? ಹುಷಾರು. ಒಂದು ಸಾವಿರ ಒಂದು ಡಾಕ್ಟರ್ ತೋರ್ಸೋದಲ್ವ ಸರ್? ನಂಗಿಂತ ಮುಖ ಅದೇ ಸಾರ್. ಇದೇನ್ ಇಲ್ಲಿ ಕಚ್ಚಿರೋದ? ಅಲ್ಲ, ನಮ್ ಸಾಹೇಬ್ರಿಗೆ ಪೈಲ್ಸು. ಪೈಲ್ಸ್ ಹಂಗಂದ್ರೆ ನೋಡ್ಕೊಂಡ್ ಮುಂದೆ ಹೋಗಿ. ಬೆಟ್ಟದ ಮೇಲೆ ಗಾಡಿ ತಗೊಂಡ್ ಹೋಗ್ತೀರಾ ಅಂದ್ರೆ 10 ರೂಪಾಯಿ ಟಿಕೆಟ್ ಇರುತ್ತೆ. ರೋಡು ಕಿತ್ತಾಕ್ಬಿಟ್ರ ಮೇಲ್ಗಡೆ ಟೆಂಪಲ್ ಇಂದ 10 ಗಂಟೆ ಓಪನ್. 10 ಗಂಟೆಗೆ ಓಪನ್. 10 ರೂಪಾಯಿ ಕೊಡಿ, ಬೇಗ ಹೋಗಿ ಕೆಲಸ ಮಾಡಕ್ ಬರ್ತಾರೆ. ಅಷ್ಟೊತ್ತಿಗೆ ಬರ್ಬೇಕು, ಬೇಗ ಹೋಗಿ ಬಂದ್ಬಿಡ್ತೀವಿ. 10 ರೂಪಾಯಿ. ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ನೀವು ತಗೊಂಡು ಹೋಗಿರೋ ಐಟಮ್ಸ್ ಹುಷಾರು, ಯಾಕಂದ್ರೆ ಕೋತಿಗಳು ಜಾಸ್ತಿ ಇವೆ. ಅಲ್ಲೇ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ಡ್ರ್ಯಾಗನ್ ತಮ್ಮ ಯಾವನವನು ಡ್ರ್ಯಾಗನು ಏನ್ ಬೆಂಕಿನ ಬಾಯಲ್ಲಿ ಬಿಡ್ತಾನ ತಿಗದಲ್ಲಿ ಬಿಡ್ತಾನ. ಒಂದು ಒಳ್ಳೆ ಟಾಪ್ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿ. ಅಲ್ಲಿಂದ ಕೆಳಗೆ ಬಂದು ಒಂದು 6 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಮಗೆ ಸಿಗೋದೆ ನಮ್ಮದ ಚಿಲುಮೆ. ಇಲ್ಲಿಗೆ ಎಂಟ್ರಿ ಟಿಕೆಟ್ ಬಂದು 10 ರೂಪಾಯಿ ಇರುತ್ತೆ ಪರ್ ಪರ್ಸನ್ಗೆ. ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲೇ 50ರಿಂದ 100 ಜಿಂಕೆಗಳಿರುತ್ತೆ ಮತ್ತೆ ಕೋತಿಗಳಿರುತ್ತೆ. ಮಕ್ಳನ್ನ ಕರ್ಕೊಂಡು ಹೋಗ್ತೀರಾ ಅಂದ್ರೆ ತುಂಬಾನೇ ಖುಷಿ ಪಡ್ತಾರೆ. ಪಿ ಟಿ ಸರ್ ಇರ್ಬೇಕು ಅಣ್ಣ. ಹಾಂ, ಸ್ಕೂಲ್ ಇರ್ಬೇಕು ಅಲ್ಲಿ. ಬರೀ ನೋಡೋದ ಸ್ಕೂಲ್ ಮಕ್ಳಿಗೆ ಆಟರಿಸ್ತವ್ರೆ. ನಾವು ಹೋಗಿ ನೋಡೋಣ, ಜಾಯ್ನ್ ಆಗೋಣ ಅವ್ರ ಜೊತೆಗೆ. ಹಂಗೆ ಮುಂದೆ ಹೋದೆ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋದಾಗ ರಾಮನಿಗೆ ತಿಲಕ ಹಿಡ್ಕೊಳಕ್ಕೆ ನೀರು ಸಿಗದೆ ಇದ್ದಾಗ ರಾಮ ಬಂಡೆಗೆ ಬಾಣ ಬಿಟ್ಟು ನೀರು ತೆಗ್ದು ಆ ನೀರಿಂದ ತಿಲಕ ಇಟ್ಕೊಂಡ್ರು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೋದಾಗ ಸ್ಕೂಲ್ ಮಕ್ಕಳನ್ನ ಟ್ರಿಪ್ ಕರ್ಕೊಂಡು ಬಂದಿದ್ರು. ನಾವು ವಿಡಿಯೋ ಮಾಡ್ತಾ ಇರೋದು ನೋಡಿ ಟೀಚರ್ಸ್ ಎಲ್ಲ ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ರು. ಫ್ಯಾಮಿಲಿ ಜೊತೆ ಮತ್ತೆ ಲವರ್ ಜೊತೆ ಬರ್ತೀರಾ ಅಂದ್ರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಪ್ಲೇಸ್ನ ಮುಗಿಸ್ಕೊಂಡು ಅಲ್ಲಿಂದ 15 ನಿಮಿಷ ಟ್ರಾವೆಲ್ ಮಾಡಿದ್ರೆ ಎಷ್ಟೋ ಸಾವಿರ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿರೋ ಜೀವನ ರೂಪಿಸ್ಕೊಟ್ಟಿರೋ ಸಿದ್ಧಗಂಗಾ ಮಠ ಸಿಗುತ್ತೆ. ಹೋಗೋ ದಾರಿ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿದೆ ಅಂತಾನೆ ಹೇಳ್ತೀನಿ. ಫೋಟೋಶೂಟ್ ಮಾಡೋರಿಗಂತೂ ಒಳ್ಳೆ ಜಾಗ. ಆದಷ್ಟು ರ್ಯಾಶ್ ಡ್ರೈವ್ನ ಕಮ್ಮಿ ಮಾಡಿ, ಯಾಕಂದರೆ ದಾರಿ ಮಧ್ಯೆ ಫುಲ್ ಕೋತಿಗಳಿರುತ್ತೆ. ಸಿದ್ಧಗಂಗಾ ಮಠ ರೀಚ್ ಆಗ್ತಿದ್ದಂಗೆ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಬೈಕ್ ಎಲ್ಲ ಸುತ್ತಾಡ್ತಿರಲ್ಲ ಗೊತ್ತಾ? ವಾಲಿಬಾಲು, ಥ್ರೋಬಾಲು ಚೆನ್ನಾಗಾದ್ರೆ ಆಯ್ತು. ಹಾಂ, ಅದೇ ಆಟ ಆಡ್ರ. ಮನೆ ಕಡೆ ವಾಪಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಿರೋ ಪ್ಲೇಸಸ್ಗೆ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ನಿಜವಾಗ್ಲೂ ಆ ನೇಚರ್ಗೆ ಕಳ್ದೇ ಹೋಗ್ತೀರಾ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು, ಬಾಯ್.